ಪಶ್ಚಿಮ ಪದವೀಧರ ಕ್ಷೇತ್ರಕ್ಕೆ ಆಕಾಂಕ್ಷಿಯಾಗಿರುವ ಕಿರಣ್ ಉಪ್ಪಾರ್ ಮಾತನಾಡುತ್ತಾ, ಸುಮಾರು 20 ವರ್ಷಗಳಿಂದ ನಮ್ಮ ತಂದೆಯವರು ಹಾಗೂ ನಾವು ಕುಟುಂಬ ಸಮೇತರಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸುತ್ತಿದ್ದೇವೆ. ಈ ಅವಧಿಯಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದೇವೆ. ಪಶ್ಚಿಮ ಪದವೀಧರ ಕ್ಷೇತ್ರದ ಪದವೀಧರರ ಸೇವೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಲು ಈ ಅವಕಾಶವನ್ನು ಬಯಸುತ್ತಿದ್ದೇವೆ. ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಬೆಂಬಲವನ್ನು ಮಾಧ್ಯಮಗಳ ಮೂಲಕ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಎಂದು ತಿಳಿಸಿದರು. ನನ್ನ ಹೆಸರು ಕಿರಣ್ ಉಪ್ಪಾರ್ ಅಂತೇಳಿ, ಬೇಸಿಕ್ಲಿ ಆರ್ಕಿಟೆಕ್ಟ್ ಮತ್ತೆ ಟೌನ್ ಪ್ಲಾನರ್, ಆಮೇಲೆ ಬಿಜೆಪಿ ಯೂತ್ ಪ್ರೆಸಿಡೆಂಟ್ ಇದ್ದೆ, ಆಮೇಲೆ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಆಗಿದ್ದೆ. ಪಶ್ಚಿಮ ಪದವೀಧರ ಕ್ಷೇತ್ರದ ಈಗ ಆಕಾಂಕ್ಷಿಯಾಗಿ ನಾನು ಮನವಿ ಸಲ್ಲಿಸಿದ್ದೇನೆ. ಇದಕ್ಕಾಗಿ ನನ್ನೆಲ್ಲ ಸ್ನೇಹಿತರು ಸಪೋರ್ಟ್ ಮಾಡಲು, ಒಮ್ಮತದಿಂದ ಸಪೋರ್ಟ್ ಮಾಡಲು ಬಂದಿದ್ದಾರೆ. ಎಲ್ಲ ಬೇರೆ ಬೇರೆ ಡಿಫ್ರೆಂಟ್ ಪ್ರೊಫೆಷನಲ್ ಇದ್ದವರು ಇದ್ದಾರೆ. ಡಾಕ್ಟರ್ ಇರ್ಬೋದು, ಆರ್ಕಿಟೆಕ್ಟ್, ಆಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ಸ್, CEO ಇವರೆಲ್ಲ ಬಂದಿದ್ದಾರೆ. ಮತ್ತು ಈ ಒಂದು ಪಶ್ಚಿಮ ಪದವೀಧರ ಕ್ಷೇತ್ರಕ್ಕೆ ನನಗೆ ಅವಕಾಶ ನೀಡಿದಲ್ಲಿ ನಾವೆಲ್ಲರೂ ಸೇರಿ ಒಂದು ಉತ್ತರ ಕರ್ನಾಟಕ ಒಂದು ಏನಾದರೂ ಒಂದು ಒಳ್ಳೆ ಸ್ಟಾರ್ಟಪ್ ಹಬ್ ಅಂತೇಳಿ ಒಂದೇನು ಇನಿಷಿಯೇಟಿವ್ ಸ್ಟಾರ್ಟ್ ಮಾಡ್ಬೋದು, ಒಳ್ಳೆ ರೀತಿಯಲ್ಲಿ ನಾವು ಧ್ವನಿ ಎತ್ತಬಹುದು ಅಂತೇಳಿ ಸಂದರ್ಭ ಕೇಳಿ ಮಾಧ್ಯಮ ಮುಖಾಂತರ ಎಲ್ಲರಿಗೂ ಕೇಳ್ತಾ ಇದ್ದೇನೆ. ಅವ್ರಿಗೆ ನನ್ನ ಕಾಲೇಜ್ ಡೇಸ್ ಇಂದ ಗೊತ್ತಿದ್ದೀನಿ. ಅವರು ಒಂದು ಗ್ರಾಸ್ ರೂಟ್ ಲೆವೆಲ್ ಇಂದ ಬಂದವರು. ಸೊ ಅವ್ರಿಗೆ ನಾವು ಬರೀ BJP ಪಕ್ಷಕ್ಕೆ ಏನು ಮನವಿ ಮಾಡ್ತೀವಿ ಅಂತಂದ್ರೆ, ಸೊ ಅರ್ಹರನ್ನ ನೋಡಿ ನೀವು ಅವಕಾಶ ಕೊಡ್ಬೇಕು ಅಂತ ಹೇಳಿ. ಬರೀ ವಯಸ್ಸಿಂದ ಯಾರು ಸೀನಿಯರ್ ಆಗೋದಿಲ್ಲ. ಅವ್ರ ಅರ್ಹತೆ ನೋಡಿ, ಅವ್ರ ಟ್ಯಾಲೆಂಟ್ ನೋಡಿ, ಅವ್ರ ಬ್ಯಾಕ್ಗ್ರೌಂಡ್ ನೋಡಿ, ಒಳ್ಳೆ ಕ್ಲೀನ್ ಪರ್ಸನಾಲಿಟಿ ಇದೆ. ಆಮೇಲೆ ನಮ್ಮ ನರೇಂದ್ರ ಮೋದಿ ಅವರ ಏನಪ್ಪ ಅಂತಂದ್ರೆ, ಯುವ ಜನತೆಗೆ ಒಂದು ನಾರ್ತ್ ಕರ್ನಾಟಕದಿಂದ ಆಶಾದೀಪ ಆಗಬೇಕು ಗ್ರಾಜ್ಯುಯೇಟ್ ಲೆವೆಲಲ್ಲಿ. ಅದು ನಮ್ಮ ಕಿರಣ್ ಉಪ್ಪಾರ್ ಅವರು ಮಾಡಿಕೊಡ್ತಾರೆ ಅಂತ ಹೇಳಿ ನಮ್ಗೆ ನಂಬಿಕೆ ಇದೆ. ಅದಕ್ಕೋಸ್ಕರ BJP ಪಕ್ಷಕ್ಕೆ ಮನವಿ, ಒಂದ್ಸಲ ಅವರಿಗೆ ಅವಕಾಶ ಕೊಟ್ಟು ನೋಡ್ಬೇಕು ಅಂತ ಹೇಳಿ ನಾನು ಹೇಳ್ತೀನಿ. ಥ್ಯಾಂಕ್ ಯು. ನಾನು ಕಾರ್ತಿಕ್ ಕುಲಕರ್ಣಿ ಅಂತ. ನಾನು ಒಬ್ಬ ಸ್ಟಾರ್ಟಪ್ ಫೌಂಡರ್ ಆ್ಯಂಡ್ CEO ಆಫ್ ಆಕಾಶ್ ಎಕ್ಸ್. ನಮ್ಮದು ಒಂದು AI ಇನ್ಫ್ರಾಸ್ಟ್ರಕ್ಚರ್ ಕಂಪನಿ. ನಾನು ಕಾಲೇಜ್ ಡೇಸಿಂದ ಕಿರಣನ ಜೊತೆನೇ ಬೆಳೆದಿದ್ದು. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಸ್ಕೂಲ್ ಡೇಸಿಂದ ಅವನು ಈಗ ಸೊಸೈಟಿ ಕೆಲಸ ಮಾಡ್ಲಿಕ್ಕೆ ಹೊಸದಾಗೇನಲ್ಲ, ಮೊದಲಿಂದ ಅವರು ಬಹಳ ಶ್ರಮ ಪಟ್ಟಿದ್ದಾರೆ ಸೊಸೈಟಿಗೆ. ಅವರು ಒಬ್ಬರು ಟೌನ್ ಪ್ಲಾನರ್ ಮತ್ತು ಆರ್ಕಿಟೆಕ್ಟ್. ಅವರ ಪ್ರೊಫೆಷನಲ್ ಲೆವೆಲಲ್ಲಿ ಬಹಳ ಅವರು ಇನ್ವಾಲ್ವ್ ಆಗಿ ಗಳಿಸಿ ಬಹಳ ದುಡ್ಡು ಮಾಡ್ಬೋದಾಗಿತ್ತು. ಬಟ್ ಹಿ ಹ್ಯಾಸ್ ಚೋಸನ್ ಟು ಗಿವ್ ಮೆಜಾರಿಟಿ ಆಫ್ ಹಿಸ್ ಟೈಮ್ ಬ್ಯಾಕ್ ಟು ದ ಸೊಸೈಟಿ.